ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನ್ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಕೂದಲಿಸ್ಕೊಳ್ತಾ ಆಚೆ ಬರ್ತೀಯಲ್ಲ, ಆಗ ನನಗೊಂದು ಫೀಲ್ ಆಗುತ್ತೆ. ಅದನ್ನ ಮಾರ್ನಿಂಗ್ ರೊಮ್ಯಾನ್ಸ್ ಅಂತ ಕರೀತಾರೆ. ಮುತ್ತಿನಂಥ ಮಾತು ಮೂಡುತ್ತಿದೆ ತಾನಾಗಿ, ಸುತ್ತಮುತ್ತ ಏಕೆ ನೋಡುವೆ, ಮತ್ತೆ ಮತ್ತೆ ಜೀವ ಬಿಡುತ್ತಿದೆ ನನ್ನು, ಅತ್ತ ಇತ್ತ ಏಕೆ ಓಡುವೆ. ಬೀಸುವಂಥ ಗಾಳಿಯು ಸ್ಫೂರ್ತಿ ನೀಡಿದೆ, ಹಗುರಾಗಿ ಹಂಸದಂತೆ ನೀನು ಮೂಡಿದೆ. ತಿಳಿ ನೀಲಿ ನೀರು ನಿನ್ನ ಕಾಲ ಸೋಕಿದೆ, ಬಿಳಿ ತೀರದಲ್ಲಿ ಬಾನು ಡೆರೆ ಹಾಕಿದೆ. ಸ್ವಪ್ನದ ರೆಕ್ಕೆ ಬಿಚ್ಚಿ ಮೆಲ್ಲ ಚಿಮ್ಮುವಾಗ, ಹಬ್ಬ ನೀನು ನನ್ನ ಕಣ್ಣಿಗೀಗ. ಬಣ್ಣ ಚೆಲ್ಲಿದಂತೆ ನಿನ್ನ ಇಶಾರೆ. ಒಂಥರ ಚೆನ್ನಾಗಿದೆ. ಎರಡನೇದು ಯಾವುದು? ಪ್ಯಾಷನೇಟ್ ರೊಮ್ಯಾನ್ಸ್. ಹೌದಾ? ಇದೆಲ್ಲ ನಾನು ಕೇಳೇ ಇಲ್ವಲ್ಲ. ನೀನೇ ಸೇರಿಸಿ ಹೇಳ್ತಿದ್ಯಾ ಅನ್ಸುತ್ತೆ. ಹೋಗಿ ಬಿಡು. ಎರಡನೇದು ಯಾವ ಥರ ಭಾವನೆ ಮೂಡಿಸುತ್ತೆ? ನಾನು ಪ್ರತಿದಿನ ಆಫೀಸ್ ಮುಗಿಸ್ಕೊಂಡು ನೈಟ್ ಮನೆಗೆ ಬಂದಾಗ ನೀನು ನೈಟ್ ಡ್ರೆಸ್ ಅಲ್ಲಿ ನೀನು ಕೂದಲನ್ನ ಬ್ರಷ್ ಮಾಡ್ಕೊಳ್ತಾ ನನ್ನ ನೋಡ್ತೀಯಲ್ಲ, ಅದು. ನಿನ್ನದೇ ನಿನ್ನದೇ ಆಲೋಚನೆ ಈಗ ನನಗೆ, ಪ್ರೇಮವೇ ಪ್ರೇಮವೇ ಅರಿತಿಲ್ಲ ಇವನೊಂದು ಕಲ್ಲೇ. ಕನಸಿನಂತೆ ಭಾಸವಾದ ನೀನು ನನಗೆ, ಕರೆದೆ ನನ್ನ ಮನದ ಮನೆಗೆ ಬಾರದೆ ಹೋದೇನೆ. ಚಿಂತೆ ಪ್ರೀತಿ ಕುರುಡನಾಗದಂತೆ ನಾನು, ಜಗದ ನಿಯಮ ಪ್ರೀತಿಯಂತೆ ನನ್ನ ಗಮನ ನಾನೆಯಂತೆ, ಗುಡುಗು ಸಿಡಿಲ ಶಬ್ದದಂತೆ ನಾನು. ನಿನ್ನದೇ ನಿನ್ನದೇ ಆಲೋಚನೆ ಈಗ ನನಗೆ, ಸೂಪರ್ ಆಗಿತ್ತು. ಮೂರನೇದೇನು? ಮೂರನೇದು ಅನ್ಕಂಡೀಷನಲ್ ರೊಮ್ಯಾನ್ಸ್. ಅನ್ಕಂಡೀಷನಲ್ ರೊಮ್ಯಾನ್ಸ್. ವಾವ್, ಕೇಳಕ್ಕೆ ಸೂಪರ್ ಆಗಿದೆ. ಇದು ಯಾವ ಥರ? ಈಗ ಯಾವ್ದಾದ್ರು ವಿಚಾರಕ್ಕೆ ಆರ್ಗ್ಯೂ ಮಾಡ್ತಿರುವಾಗ ನೀನು ಕಪ್ಪೆ ತರ ಕರಕರ ಕರಕರ ಅಂತ ಬಡ್ಕೋತಿರ್ತೀಯಲ್ಲ, ಆಗ ನೀನನ್ನ ಸುಮ್ಮನಿರಿಸೋದಕ್ಕೆ ನಿನ್ ಕೆನೆಗೆ ಒಂದು ಮುದ್ದು ಕೊಡ್ತೀನಿ. ಆಗ ನೀನು ಮುದ್ದಾಗಿ ನೋಡ್ತೀಯಲ್ಲ, ಅದು.
ನಿನಗೆ ಈ ಮೂರಲ್ಲಿ ಯಾವ ಥರ ರೊಮ್ಯಾನ್ಸ್ ಬೇಕು? ಕೇಳೋಕ್ಕೇನೋ ತುಂಬ ಚೆನ್ನಾಗಿತ್ತು, ನೆನ್ಸ್ಕೊಂಡ್ರೆ ಮೈಯೆಲ್ಲ ಚುಮ್ಮ ಅನಿಸ್ತಾ ಇದೆ. ಬೇಡಪ್ಪ, ನಂಗೆ ನಾಚಿಕೆ ಆಗತ್ತೆ. ಏಯ್, ಇಷ್ಟೊತ್ತಂಗೆಲ್ಲ ಡೀಟೇಲ್ ತಿಳ್ಕೊಂಡ್ಬಿಟ್ಟು ಈ ನಾಚಿಕೆ ಆಗುತ್ತೆ ಅಂತ ಸುಳ್ಳು ಹೇಳ್ತೀಯ? ಬೈಲ್. ರೀ, ಏನ್ರಿ ಮಾಡ್ತಿದ್ದೀರಾ? ಒಂದು ನಿಮಿಷ ಇರು ಪರಿ, ಹೇಳ್ತೀನಿ. ರೀ, ನಿಮ್ಮ ನೋಡ್ತಿದ್ರೆ ನಂಗೆ ನಗು ಬರ್ತಿದೆ. ಇದೊಂದು 25ನೇ ಸಲ ಇರ್ಬೋದು ನೀವು ಸೈಟ್ ಪೇಪರ್ನ ಆ ಕಡೆ ಈ ಕಡೆ ಮಗ್ಚಿ ನೋಡ್ತಿರೋದು. 50 ಅಲ್ಲ, 3 ಸಲ ನೋಡಿದ್ರು ನನ್ನ ನಂಬಿಕೆನೇ ಬರ್ತಾ ಇಲ್ಲ. ನನಗೆ ಆಗ್ತಾ ಇರೋ ಖುಷಿಗೆ ಇದು ನಿಜಾನ ಸುಳ್ಳು ಅಂತ ನಂಬಕ್ಕೆ ಆಗ್ತಾ ಇಲ್ಲ ಪರಿ. ಅದಕ್ಕೆ ರಿಜಿಸ್ಟರ್ ಪೇಪರ್ ನೋಡಿ ಖಾತ್ರಿ ಪಡಿಸ್ಕೊತಾ ಇದ್ದೀನಿ. ನನಗೂ ಅದೇ ನಂಬಕ್ಕಾಗ್ತಿಲ್ಲ ರೀ. ಮನೆ ಬಾಡಿಗೆ ಕಟ್ಟೋಕೆ ಕಷ್ಟ ಪಡ್ತಾ ಇದ್ದಿದ್ದು ನಾವು ದಿಢೀರಂತ ಸೈಟ್ ತಗೊಂಡ್ಬಿಟ್ರೆ ನಂಬಕ್ಕಾಗತ್ತಾ? ನಾವು ಸೈಟ್ ತಗೊಂಡಿದ್ದೀವಿ, ಈ ಬೆಂಗಳೂರಲ್ಲಿ ನಮಗೂ ಒಂದು ಸೈಟ್ ಇದೆ ಅಂತ ಅನ್ಸೋಕೆ ತುಂಬ ದಿನ ಬೇಕು ರೀ. ಪರಿ, ನಮ್ಮ ಖುಷಿ ಯಾವ ಥರ ಇದೆ ಗೊತ್ತಾ? ಅಂಬೆಗಾಲ್ ಇಡ್ತಾ ಇದ್ದ ಮಗು ಏಕ್ದಮ್ ನಡೆಯೋದಕ್ಕೆ ಶುರು ಮಾಡ್ತಲ್ಲ, ಆ ಥರ ಇದೆ ರೀ. ನಿಮ್ಗೊಂದು ವಿಷಯ ಹೇಳೋದೇ ಮರ್ತಿದ್ದೆ. ನಾವು ಆದಷ್ಟು ಬೇಗ ಒಂದು ಒಳ್ಳೆಯ ದಿನ ನೋಡಿ ಭೂಮಿ ಪೂಜೆ ಮಾಡಿಸ್ಬೇಕು. ಅದಕ್ಕೆ ನಮ್ಮ ಮಕ್ಕಳು, ಅಳಿಯಂದ್ರು, ಅಕ್ಕಪಕ್ಕದವರು ಎಲ್ಲರನ್ನೂ ಕರಿಬೇಕು. ಹೌದು ಪರಿ, ನಾನೇ ಈ ವಿಚಾರವಾಗಿ ಬರುವಾಗ ಜೋಯಿಸನ್ನು ಕೇಳ್ಕೊಂಡು ಬಂದೆ. ಅವರು ದೀಪಾವಳಿ 2ನೇ ದಿವಸ ಲಕ್ಷ್ಮೀ ಪೂಜೆ ಇದೆಯಲ್ಲ, ಅವತ್ತೇ ಭೂಮಿ ಪೂಜೆನೂ ನೆರವೇರಿಸ್ಬಿಡಿ ಅಂದರು. ಅವತ್ತು ರಾಜಯೋಗ ಇದೆಯಂತೆ. ಹೌದಾ? ಹಾಗಾದ್ರೆ ಅವತ್ತೇ ಮಾಡೋಣ ಬಿಡಿ. ಈಗಲೇ ಈ ವಿಷಯ ನಮಗೆ ತಿಳಿಸ್ಬಿಡಿ. ಇಷ್ಟೊತ್ತಲ್ಲಿ ಬೇಡ ಪರಿ, ಬೆಳಗ್ಗೆ ಮಾಡ್ತೀನಿ ಬಿಡು. ಅಪ್ಪ ಅಮ್ಮ ಸೈಟ್ ತಗೊಂಡಿರೋದಕ್ಕೆ ತುಂಬಾನೇ ಖುಷಿಯಾಗಿದ್ದಾರೆ. ಅವ್ರು ಯಾವಾಗಲೂ ಇದೇ ಥರ ಖುಷಿಯಾಗಿರ್ಬೇಕು ದೇವ್ರೆ. ಅಪ್ಪ ಅಮ್ಮನ ಯಾವಾಗಲೂ ಇದೇ ಥರ ಇಟ್ಟಿರಪ್ಪ. ಯಾರ್ದು ಫೋನು? ಯಾಕೆ ಕಟ್ ಮಾಡಿದ್ರಿ? ಏಜೆನ್ಸಿಯವ್ರನ್ನ ಪರಿ. ಏಜೆನ್ಸಿಯವರ? ಅವ್ರು ಯಾಕೆ ನಿಮಗೆ ಕಾಲ್ ಮಾಡ್ತಿದ್ದಾರೆ? ಅದಿತಿ ಎಂಗೇಜ್ಮೆಂಟ್ಗೆ ಅಂತ 1 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ವಲ್ಲ, ಅದನ್ನು ಕೇಳಕ್ಕೆ ಅಂತ ಫೋನ್ ಮಾಡಿರ್ತಾರೆ. ಇದಕ್ಕಿದ್ದಂಗೆ 1 ಲಕ್ಷ ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ ಪರಿ? ಹಲೋ, ಮಲಗಿದ್ಯಾ? ಏನ್ರಿ ನೀವು ಮಲ್ಗಿರೋಳ್ನ ಎಪ್ಸಿ ಮಲ್ಗಿದ್ಯಾ ಅಂತ ಕೇಳ್ತಿದ್ದೀರಲ್ಲ, ಏನ್ ವಿಷಯ? ಚಿಂತೆ ಇಲ್ದವನಿಗೆ ಸಂತೆಯಲ್ಲೂ ನಿದ್ದೆ ಬಂತು ಅಂತ ಕಾದಿ ಕೇಳಿದ್ಯಾ? ಕೇಳಿದ್ದೀನಿ. ಯಾಕೆ? ನಿನಗೆ ನಿದ್ದೆ ಮಾಡೋಕ್ಕೆ ಕಲಿಸ್ಲಿಲ್ಲ, ಕಲಿಸಿರೋದು ಸೇಲ್ ತೀರ್ಸ್ಕೊಳ್ಳೋಕ್ಕೆ. ಸೇಲ್ ತೀರ್ಸ್ಕೊಬೇಕಂತ ನಾನು ಸರಿಯಾಗಿ ನಿದ್ದೆನೂ ಮಾಡಿಲ್ಲ. ಅಂಥದ್ರಲ್ಲಿ ನಿನಗೆ ನಿದ್ದೆ ಹೇಗೆ ಬರುತ್ತೆ ಗೊತ್ತಾಗ್ತಾ ಇಲ್ಲ. ನಾನಿವತ್ತು ಅಪ್ಪ ಅಮ್ಮ ನೋಡೋಕ್ಕೆ ಜೈಲು ಹೋಗಿದೆ.
ಆಗ ಅಪ್ಪ ಅಮ್ಮ ಏನು ಹೇಳಿದ್ರು ಗೊತ್ತಾ? ಏನು ಹೇಳಿದ್ರು? ಆ ಸೂರ್ಯನಾರಾಯಣನ ಕೊನೆ ಮಗನ್ನ ಸಾಯಿಸಕ್ಕಾಗ್ಲಿಲ್ಲ ಅಂದ್ರೆ ಕತ್ತೆ ಕಾಯಕ್ಕೆ ಹೋಗು ಅಂತ ಹೇಳಿದ್ರು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನೀನು ನಾನು ಹೇಳ್ದಂಗೆ ಮಾಡಬೇಕು. ಮಾಡೇ ಮಾಡ್ತೀಯ ಅಷ್ಟೇ. ಖಂಡಿತ ಮಾಡ್ತೀನಿ, ನೀವೇನು ಅಂತ ಹೇಳಿ. ನಾಳೆ ನಾನು ನಿನಗೆ ಒಂದು ಕೆಮಿಕಲ್ ಕಲಿಸ್ಕೊಡ್ತೀನಿ. ನೀನು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಆ ಧ್ರುವನ್ಗೆ ಕುಡಿಸ್ಬೇಕು. ಆ ಕೆಲಸ ಮಾಡೋದು ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ. ಯಾಕಂದ್ರೆ ಧ್ರುವನ್ ರೂಮಲ್ಲಿ CCTV ಕ್ಯಾಮ್ರಾ ಇದೆ. ಅವನ ರೂಮಿಗೆ ಯಾರೇ ಹೋದ್ರು ವೇದಾಂತೂ ವಿಕ್ರಾಂತ್ಗೂ ಎಲ್ರಿಗೂ ಗೊತ್ತಾಗುತ್ತೆ. ಒಂದ್ ವೇಳೆ ನಾನು ಹೋದೆ ಅಂತಾನೆ ಇಟ್ಕೊಳ್ಳಿ, ವೇದಾಂತ್ ಕೆಲ್ ಸಿಕ್ಕಾಕೊಳ್ತೀನಿ. ಮುಂದೆ ಏನಾಗುತ್ತೆ ಅಂತ ಹೇಳಬೇಕಾಗಿಲ್ಲ. ಕೆಲಸ ಮಾಡಂದ್ರೆ ಎಲ್ಲ ಕೆಲಸ ನೀನೇ ಮಾಡಬೇಕಂತ ಇಲ್ಲ. ಈ ಕೆಲಸನ ಆ ವೈದೇಹಿ ಹತ್ರ ಮಾಡಿಸು. ವಾವ್, ಸೂಪರ್. ನಿಮ್ಮ ಪ್ಲಾನ್ ಏನು ಅಂತ ಅರ್ಥ ಆಯ್ತು. ಅಕ್ಕಿನೂ ಸಾಯುತ್ತೆ, ಕಲ್ಲು ಉಳಿಯುತ್ತೆ. ನೀವು ಕಳಿಸೋ ಕೆಮಿಕಲ್ನ ಮಿಕ್ಸ್ ಮಾಡಿ ಧ್ರುವನ್ ಕುಡಿಸಿದ್ರೆ ಧ್ರುವ ನೆಗೆದು ಬೀಳ್ತಾನೆ. CCTV ಚೆಕ್ ಮಾಡಿದ್ರೆ ವೈದೇಹಿ ಸಿಕ್ಕಾಕೊಳ್ತಾಳೆ. ಆಮೇಲೆ ಅವಳ ಮಗ ವೇದಾಂತ್ ಅವಳನ್ನ ಮನೆಯಿಂದ ಆಚೆ ಹಾಕ್ತಾನೆ. ಅಲ್ಲಿಗೆ ಅವಳು ಈ ಮನೆಗೆ ವಾಪಸ್ ಬರಕ್ಕಾಗಲ್ಲ. ಕರೆಕ್ಟ್ ತಾನೆ? ಚಂದ್ರ, ಆ ಕೆಮಿಕಲ್ ತುಂಬ ಪವರ್ಫುಲ್ಲು. ಆ ಕೆಮಿಕಲ್ ಬಾಡಿಯಲ್ಲಿ ಹೋಗಿ ಬರೀ 5 ನಿಂದ 8 ನಿಮಿಷಕ್ಕೆ ಹಾರ್ಟ್ ಬೀಟ್ ನಿಂತು ಹೋಗುತ್ತೆ. ಆಮೇಲೆ ಅದರದ್ದು ಟ್ರೇಸಸ್ ಕೂಡ ಬಾಡಿಯಲ್ಲಿ ಸಿಗಲ್ಲ. ಸೊ ಹಾಗಾಗಿ ನಾವು ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಏನೇ ಆದರೂ ಆ ವೈದೇಹಿ ಮೇಲೇ ಬರುತ್ತೆ. ನಾಳೆನೇ ಈ ಕೆಲಸ ಆಗಬೇಕು. ಕೆಲಸ ಆದಂಗೆ ಅನ್ಕೊಳ್ಳಿ. ಅಮೂಲ್ಯ ಅವರೇ, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಏನ್ ಡಾಕ್ಟರ್ ಅದು? ಇವ್ರ ಕಣ್ಣು 30 to 40% ರಿಕವರ್ ಆಗಿದೆ. ನೀವು ಸ್ವಲ್ಪ ದಿವಸದಲ್ಲೇ ಎಲ್ಲ ಗುಣಮುಖವಾಗುತ್ತೆ. ಆಮೇಲೆ ಇವರು ಆರಾಮಾಗಿ ಓಡಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಅಜ್ಜಿ ಇಷ್ಟು ಬೇಗ ಹುಷಾರಾಗ್ತಿರ್ಲಿಲ್ಲ ಅನ್ಸುತ್ತೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇದರಲ್ಲಿ ನನ್ನ ಶ್ರಮ ಏನಿಲ್ಲ, ನಾನು ಡ್ಯೂಟಿ ಮಾಡ್ತಿದ್ದೀನಿ ಅಷ್ಟೇ. ಬಟ್ ನಾನು ಕೊಟ್ಟಿರೋ ಮೆಡಿಸಿನ್ಗಿಂತ ನೀವು ತೋರಿಸ್ತಿರೋ ಪ್ರೀತಿಯಿಂದ ಅವರು ಬೇಗ ಗುಣಮುಖ ಆಗ್ತಾ ಇದ್ದಾರೆ. ಇದರಲ್ಲಿ ನನಗಿಂತ ನಿಮ್ಮ ಪಾಲೇ ಜಾಸ್ತಿ ಇದೆ. ಎಲ್ಲ ಕ್ರೆಡಿಟ್ ನಿಮಗೆ ಸೇರ್ಬೇಕು. ಹ್ಞೂ ಡಾಕ್ಟ್ರೆ, ನನ್ನ ಮೊಮ್ಮಕ್ಕಳು ನನ್ನ ಪಾಲಿಗೆ ದೇವರಾಗ್ಬಿಟ್ರು. ಅವರು ಇಲ್ಲ ಅಂದಿದ್ರೆ ನಾನು ಬದುಕ್ತಾನೇ ಇರಲಿಲ್ಲ. ನಾವಲ್ಲ ಅಜ್ಜಿ ದೇವರು, ವೈಜಯಂತಿ ಅಮ್ಮ. ಅವ್ರು ನಿನ್ನ ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಹಗಲು ರಾತ್ರಿ ಅಂತ ನಿಮ್ಮ ಆರೈಕೆ ಮಾಡಿದ್ದಾರೆ. ನಿಮ್ಮ ಕಣ್ಣು ಇಷ್ಟು ಬೇಗ ಸರಿ ಹೋಗ್ತದೆ ಅಂದರೆ ಅದಕ್ಕೆ ವೈಜಯಂತಿ ಅಮ್ಮನೇ ಕಾರಣ. ಎಲ್ಲ ಕ್ರೆಡಿಟ್ಸು ಅಮ್ಮಂಗೆ ಹೋಗ್ಬೇಕು. ಹೂನಮ್ಮ, ಯಾವ ಜನ್ಮದಲ್ಲಿ ನನ್ನ ಮಗಳಾಗಿ ಹುಟ್ಟಿದ್ಲೋ ಏನೋ, ಈ ಜನ್ಮದಲ್ಲಿ ನನ್ನ ಋಣ ತೀರಿಸ್ತಿದ್ದಾಳೆ. ನಾನೊಂದು ಡ್ರಾಪ್ಸ್ ಬರ್ಕೊಡ್ತೀನಿ, ಡೈಲಿ ಹಾಕಿ, ಸರಿಯಾಗುತ್ತೆ. ಅಣ್ಣ ಹೆಂಗೋ ಹೊರಗೆ ಹೋಗಿದ್ದಾನೆ, ಅವನು ಹೇಳ್ಬಿಟ್ಟು ತರಿಸ್ಬಿಡ್ತೀವಿ.
ಥ್ಯಾಂಕ್ ಯು. ಅಕ್ಕ ಅಪ್ಪನ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ದ? ಯೋಚನೆ ಮಾಡ್ದೆ ಅಮ್ಮ, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತಲೆಗೆ ಏನು ಹೊಳಿತಿಲ್ಲ ನೋಡು. ನನ್ನ ಪ್ರಕಾರ ಅಪ್ಪ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು, ಆಟೋ ಓಡಿಸೋದು ಬೇಡ ಅನ್ಸುತ್ತೆ. ಅವರಿಗೆ ನಾವೇನಾದ್ರೂ ಬೇರೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಅಂದ್ರೆ ಕೂತಲ್ಲೇ ಸಂಪಾದನೆ ಮಾಡ್ಬೇಕು. ಆ ಥರ ಏನಾದ್ರೂ ಬಿಸ್ನೆಸ್ ಹಾಕೊಡ್ಬೇಕು. ಆದ್ರೆ ಏನು ಅಂತ ನನ್ನ ಮಾತ್ರ ಕೇಳ್ಬೇಡ, ಯಾಕಂದ್ರೆ ನಂಗೂ ಗೊತ್ತಿಲ್ಲ. ಹೌದಮ್ಮ, ಅಪ್ಪನ್ಗೆ ಬಿಸ್ನೆಸ್ಸೇ ಸರಿ. ಅಮ್ಮ, ನಾವ್ ಮತ್ತೆ ಕೇಟ್ರಿಂಗ್ ಬಿಸ್ನೆಸ್ ಮಾಡಿದ್ರೆ ಹೇಗಿರುತ್ತೆ? ಅಪ್ಪ ಅಮ್ಮ ಇಬ್ರಿಗೂ ಅದ್ರಲ್ಲಿ ಅನುಭವ ಇದೆ. ಬೇಡ ಕಣೆ, ಅದು ತುಂಬಾ ರಿಸ್ಕು. ಬೆಳಿಗ್ಗೆ ಮಾರ್ಕೆಟಿಗೆ ಹೋಗಿ ತರಕಾರಿ ತರಬೇಕು, ಅಡುಗೆ ಮಾಡಬೇಕು, ಆಮೇಲೆ ಇದನ್ನ ಡೆಲಿವರಿ ಮಾಡಬೇಕು. ಎಲ್ಲ ಅಪ್ಪಂಗೆ ತುಂಬಾ ಕಷ್ಟ ಆಗುತ್ತೆ ಅನ್ಸುತ್ತೆ. ಬೇಡ, ಬೇರೆ ಯೋಚನೆ ಮಾಡು. ಹೋಟೆಲ್ ಇಲ್ಲ ಕಾಂಡಿಮೆಂಟ್ಸ್ ತರ ಏನಾದ್ರೂ ಮಾಡಿದ್ರೆ ಹೇಗಿರುತ್ತೆ? ಏನ್ ಮಾಡ್ತಿದ್ದೀರಾ ಇಬ್ರು? ಅಮ್ಮ ಕುತ್ಕೊಳ್ಳಿ. ಏನ್ರಿ ಕಮ್ಮಂಗಿ ಕಾಂತ, ಕಮ್ಮಂಗಿ ತರ ಕಿಸಿತಿದ್ದೀರಾ? ಎಲ್ಲ ನೀವೇ ಹೇಳ್ಬೇಕು ಮೇಡಮ್. ಪರವಾಗಿಲ್ಲ, ನೀವೇ ಹೇಳಿ, ಕೇಳ್ತೀವಿ. ಅದು ಏನಿಲ್ಲ ಮೇಡಮ್, ನಿಮ್ಗೆ ಒಂದು ಹ್ಯಾಪಿ ನ್ಯೂಸ್ ಹೇಳ್ಬೇಕಿತ್ತು. ಹ್ಯಾಪಿ ನ್ಯೂಸಾ? ಏನು? ಇನ್ನು 10 ನಿಮಿಷದಲ್ಲಿ ನೀವು 4 ಜನ ಆಕ್ಟ್ ಮಾಡಿರೋ ಆಡ್ ಟೆಲಿಕಾಸ್ಟ್ ಆಗುತ್ತೆ. ಏನದು? ಅಮ್ಮ, ಅದನ್ನೆಲ್ಲ ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೀ ಕಾಂತ, ವಿಷಯ ಏನೋ ಹ್ಯಾಪಿ ಆಗಿದೆ, ಆದ್ರೆ ಈ ವಿಷಯ ಅತ್ತೆ ಗೊತ್ತಾದ್ರೆ ಟ್ರಾಜಿಡಿ ಆಗುತ್ತಲ್ರಿ. ಏನ್ ರೌಡಿ ಮೇಡಮ್ ನೀವು 4 ಜನ ಆಸ್ಕರ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟು ಆಕ್ಟ್ ಮಾಡಿರೋ ಆಡ್ನ ಇಡೀ ಜಗತ್ತೇ ನೋಡುತ್ತೆ. ಇಡೀ ನಿಮ್ ಮತ್ತೆ ನೋಡಲ್ಲ. ಡೋಂಟ್ ವರಿ, ನೀವ್ ಬರ್ತಾರ, ನಾನ್ ಮ್ಯಾನೇಜ್ ಮಾಡ್ತೀನಿ. ಬಾಯ್ ಮುಚ್ಚ್ರಿ ಸಾಕು, ಮ್ಯಾನೇಜ್ ಮಾಡ್ತಾರಂತ ಮ್ಯಾನೇಜ್. ಏ ಅಮ್ಮು, ಆಕ್ಟ್ ಮಾಡಿರೋ ವಿಷಯ ಅತ್ತೆ ಗೊತ್ತಾದ್ರೆ ಏನೇ ಮಾಡೋದು? ನಂಗೂ ಅದೇ ಗೊತ್ತಾಗ್ತಿಲ್ಲ ಕಣಕ್ಕ. ಮಾಡ್ಬೇಕಾದ್ರೆ ಖುಷಿಯಿಂದ ಮಾಡಿದ್ವಿ, ಆದ್ರೆ ಒಳ್ಳೆ ಭಯ ಆಗ್ತದೆ. ಇಷ್ಟಕ್ಕೆಲ್ಲ ಭಯ ಪಟ್ರೆ ಹೇಗೆ ರೌಡಿ ಮೇಡಮ್? ನೀವು ಮುಂದೆ ಸ್ಟಾರ್ ಆಗೋರು, ಜನ ಸೆಲ್ಫಿಗಳು ಕೇಳ್ತಾರೆ, ಡೈರೆಕ್ಟರ್ಸ್ ಡೇಟ್ ಕೇಳ್ತಾರೆ. ಈ ತರ ಕಾಂಟ್ರವರ್ಸಿನೆಲ್ಲ ಈಗಲಿಂದನೇ ಅಭ್ಯಾಸ ಮಾಡ್ಕೋಬೇಕು ನೀವು. ರೀ ಕಾಂತ, ಸ್ವಲ್ಪ ತೆಪ್ಪಗಿರ್ತೀರಾ? ಅಕ್ಕ, ಅತ್ತೆ ಮನೇಲಿದ್ರೆ ನಾವ್ ಆಡ್ ನೋಡಕ್ ಆಗಲ್ಲ. ಒಂದ್ ಕೆಲಸ ಮಾಡೋಣ, ಆಡ್ ಹೆಂಗಿದ್ರು ಟಿವಿನಲ್ಲಿ ಒಂದ್ 50 ಸತಿ ಪ್ಲೇ ಮಾಡ್ತಾನೆ ಇರ್ತಾರೆ. ಅತ್ತೆ ಮಲ್ಕೊಂಡ್ಮೇಲೆ ರಾತ್ರಿ ನಾವ್ ನೋಡೋಣ. ಯಾಕ್ರಿ ನಗ್ತಿದ್ದೀರಾ? ನಿಮ್ ಕಣ್ಣಿಗೆ ನಾವು ಕಾಮಿಡಿ ಪೀಸ್ ತರ ಕಾಣ್ತಿದೀವಾ? ಇನ್ನೇನ್ ಮೇಡಮ್, ಮತ್ತೆ ನಿಮ್ ಮತ್ತೆ ಅವರು ಮನೇಲಿ ಇದಾರಾ ಇಲ್ವಾ ಅನ್ನೋ ಮ್ಯಾಟ್ರೇ ನಿಮಗ್ ಗೊತ್ತಿಲ್ಲ. ಅವ್ರು ಆಚೆ ಹೋಗಿ ಎಷ್ಟೊತ್ತಾಯ್ತು, ನೀವು ಆರಾಮಾಗಿ ಆಡ್ ನೋಡ್ಬೋದು. ಏನ್ ಹೇಳ್ತಿದ್ದೀರಾ? ಅತ್ತೆ ಆಚೆ ಹೋಗಿದಾರಾ? ಅಲ್ಲ, ಬಡ ಮೇಡಮ್ ಲುಕ್ಗೆ ನಾನು ಇಡೀ ಬಾಡಿನೇ ವೈಬ್ರೇಟ್ ಆಗುತ್ತೆ. ಅಂತದ್ರಲ್ಲಿ ನಾನ್ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಇವಾಗ ಸಮಾಧಾನ ಆಗ್ತಿದೆ. ನಾವು ಮಾಡಿರೋ ಆಡ್ನ ಕಣ್ ತುಂಬಾ ನೋಡ್ಬೋದು. ಏ ಅಕ್ಕ, ಬೇಗ ಟಿವಿ ಆನ್ ಮಾಡು, ಶುರು ಆಗುತ್ತೆ ಅನ್ಸುತ್ತೆ. ವಿಕ್ಕಿ, ವಿಕ್ಕಿ. ಏನ್ ಹೆಂಡಿ? ಓ ಕಾಂತ, ಹೆಂಗ್ ನಡೀತಿದೆ ನಿಮ್ ಕಿತಾಪತಿಗಳು? ವಿಕ್ಕಿ, ನಾವ್ ಆಕ್ಟ್ ಮಾಡಿರೋ ಆಡ್ ಇವಾಗ ಬರುತ್ತೆ. ಓ ಹೌದಾ?
ರೀ ಕಾಂತ ಕೂತ್ಕೊಳ್ರಿ, ನನ್ನ ಹೆಂಡತಿ ರೌಡಿನಾದ್ನ ಆಕ್ಟ್ ಮಾಡಿರೋ ಆಡ್ ನೋಡಿ. ಪರವಾಗಿಲ್ಲ ಚೋಟಾ ಬಾಸ್, ಅವ್ರಿಗೆ ಆಕ್ಟಿಂಗ್ ಮಾಡಿಸಿದ್ದೆ ನಾನ್ ತಾನೇ. ನಿಂತ್ಕೊಂಡೆ 2 ಕಣ್ಣಲ್ಲಿ ನೋಡ್ತೀನಿ.